ಇವತ್ತು 2 ವರ್ಷ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದ ನಂತರ ಇವತ್ತು ಕಾಂಗ್ರೆಸ್ದ ಸಮಾವೇಶವನ್ನ ನಾವು ಏನು ಅಭಿವೃದ್ಧಿ ಮಾಡಿವಿ ಅಂತೇಳಿ ಇವತ್ತು ಸಮಾವೇಶ ಹಮ್ಮಿಕೊಂಡಿದ್ದಾರೆ. 2 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಕೆಲಸಗಳನ್ನಿಲ್ಲ, ಮುಂಗೈಗೆ ತುಪ್ಪ ಒರೆಸ್ತಕ್ಕಂಥ ಇಲ್ಲಿವರೆಗೆ 2 ವರ್ಷ ಅವಧಿ ಕಳೆದರು. 2 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಒಂದೂ ಇರಲಾರ್ದೆ ಇವತ್ತು ಇಲ್ಲಿವರೆಗೆ ಜೀವನ ಕಳೆದ್ರು. ಆದರೆ ಇವತ್ತು ಯಾವ ಪರಿಸ್ಥಿತಿ ಅದಪ್ಪ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಐತು ಅಥವಾ ಸತ್ತದೋ ಅನ್ನೋದು ಲೆಕ್ಕಕ್ಕೆ ಇವತ್ತು ನಾವು ನೋಡ್ಲಿಕ್ಕತ್ತೀವಿ. ಕಾಂಗ್ರೆಸ್ದ ಶಾಸಕರು ಕೂಡ ಗೊಳೆ ಅಂತೇಳಿ ಅಳು ಪರಿಸ್ಥಿತಿ ಇವತ್ತು ಉದ್ಭವ ಆಗ್ಯದ. ಇಂದು ಇತಿಹಾಸದಲ್ಲಿ ಎಂದೂ ಕಾಡದಂತ ಇದು ಸರ್ಕಾರ ಇದೆ. ಇದನ್ನ ಜನರಿಗೆ ಮೋಸ ಮಾಡಿ 5 ಗ್ಯಾರಂಟಿಯನ್ನ ತೋರಿಸಿ, ಆಶೆ ತೋರಿಸಿ ಇವತ್ತು 135 ಸೀಟ್ಗಳನ್ನು ತಗೊಂಡು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ, ಬಿಜಾಪುರ ಮಹಾನಗರ ಪಾಲಿಕೆ ಹಿಡ್ಕೊಂಡು ಇವತ್ತು 8 ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾನು ಸವಿಸ್ತಾರವಾಗಿ ತಮ್ಮ ಮುಂದೆ ನಾನು ಹೇಳ್ತೀನಿ. ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದ್ರೆ, ಇವತ್ತು ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಶೂನ್ಯದ. ಬರೇ ಜನರಿಗೆ ತಪ್ಪುದಾರಿ ಎಳೆದು ತಾವು ತುಲಾಭಾರ ಮಾಡಿಕೊಂಡು ಏನೂ ಕೆಲಸ ಇಲ್ಲಾರ್ದೆ ಜನರಿಗೆ ಯಾವ ರೀತಿ ಸುಳ್ಳು ಹೇಳ್ಕೊಂಡು ಪತ್ರಿಕೆಯಲ್ಲಿ ನಾವು ಅದನ್ನು ಮಾಡೀವಿ ಇದನ್ನು ಮಾಡೀವಿ ಅಂತ ಹೇಳ್ಕೊಂಡು ಹೊಂಟಾರೆ. ಆದರೆ ಇವತ್ತು ಒಂದು ಉದಾಹರಣೆ, ಮೊದಲೇದು ಉದಾಹರಣೆ ಅಪ್ಪ ಅಂದ್ರೆ KV ಒಂದು TC ಸುಟ್ತು ಅಂದ್ರೆ ಯಾವ ಪರಿಸ್ಥಿತಿ ಅದಪ್ಪ ಅಂತಂದ್ರೆ, ಇವತ್ತು ಅವರು 15ರಿಂದ 20 ಸಾವಿರ ರೂಪಾಯಿ ಕೊಡ್ಬೇಕು. ಅದು ಕೊಟ್ಟು ಮತ್ತು 2 ತಿಂಗಳು ಹೋಗ್ಬೇಕು. ಇದು ಲಂಚದ ಸರ್ಕಾರ ಆಗ್ಯದ. ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ, ಉದಾಹರಣೆ ನಿಮಗೆ ಬಬಲಾದಿಯಿಂದ ನಂದಿ ಶುಗರ್ ಫ್ಯಾಕ್ಟರಿವರೆಗೆ ಇವತ್ತು ನಡೀತಕ್ಕಂಥದ್ದು ಒಂದು ರೋಡ್ ಆಯ್ತು. ಆ ರೋಡನ್ನ ತಾವು ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟು ಜನ ಮಾತಾಡ್ತಾರ. ಅಲ್ಲಿ ಯಾವ ರೀತಿಯಪ್ಪ ಅಂತಂದ್ರೆ, ಯಾವ ಕಾಂಟ್ರಾಕ್ಟರಿಗೆ ಕೊಟ್ಟು ಏನೇನು ತಮ್ಮ ಫಾಯ್ದೆ ಹೊಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ವಿಶೇಷ ಇವತ್ತು ಕೇಂದ್ರ ಸರ್ಕಾರದಿಂದ ಶುದ್ಧ ಕುಡಿ ನೀರನ್ನ ಕೊಡ್ತು JJM. ಅದರಲ್ಲಿ ಕೂಡ ಇವ್ರದೆಲ್ಲರೂ ಪಾಲ್ದಾರ. ಇವತ್ತು RSK ಒಳಗೆ ಹೋದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿ ಒಂದು ಬೀಜ ವಿತರಣೆ ಇಲ್ಲ. ಹೋಸರೆ ಬಹಳ ತೊಗರೆ ಬೆಳೆ ಬಂದಿದ್ದು, ಇವತ್ತು ರೈತರು ಬಹಳ ಖುಷಿದಿಂದ ಇವತ್ತು ತೊಗರೆಯನ್ನ ನಾವು ಬಹಳ ಹೆಚ್ಚು ನಾವು ತೊಗರೆ ಬೆಳಿತೀವಿ ಅಂತಕ್ಕಂಥ ಬಹಳ ಖುಷಿದಿಂದಿದ್ರು. ಅವಾಗ ಪರಿಸ್ಥಿತಿ ಏನಾಗ್ಬಿಡ್ತು, ಕಳಪೆ ಬೀಜ ತಂದು ಕೊಟ್ರಿ ಇದೇ ಕಾಂಗ್ರೆಸ್ ಸರ್ಕಾರದವರು. ಕಾಂಗ್ರೆಸ್ದ ಒಬ್ಬ ಶಾಸಕರು ವಿಧಾನಸಭೆಯಲ್ಲಿ ಹೇಳ್ತಾರ, ಕಾಂಗ್ರೆಸ್ದ ಶಾಸಕರೇ ವಿಧಾನಸಭೆಯಲ್ಲಿ ಅವರೇ ಹೇಳ್ತಾರ, ಕಳಪೆ ಬೀಜ ಬಂದು ಯಾರು ತನಿಖೆ ಆಗಲಿಲ್ಲ ಅಂತ ಹೇಳಿ. ಸನ್ಮಾನ್ಯ ಇಂಡಿ ಶಾಸಕರೇ ಈ ವಿಷಯ ಪ್ರಸ್ತಾವನೆ ಮಾಡಿದ್ರು. ಈ ರೀತಿ ಇಡೀ ರಾಜ್ಯದಲ್ಲಿ ಸುಳ್ಳ ಭರವಸೆಯನ್ನು ಕೊಟ್ಟು ಜನರಿಗೆ ತಪ್ಪುದಾರಿ ಹೇಳ್ತಕ್ಕಂಥದ್ದು ಇವತ್ತು ನಾವು ಕಣ್ಣಾರೆ ನಾವು ನೋಡ್ಲಿಕ್ಕತ್ತಿದ್ದೀವಿ. ಹಿಂದೆ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ಇಡೀ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ 3,000, 3,500, 2,500 ಅನುದಾನ ಬಿಡುಗಡೆ ಆಗಿ ಇವತ್ತು ಎಲ್ಲ ಕಡೆ ಕೂಡ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಿತ್ತು. ಕಾಂಗ್ರೆಸ್ದು ಏನದಪ್ಪ ಇವತ್ತು ನಾವು ನೋಡ್ಬೇಕು ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದ್ರೆ,
ನಾವು ಇಲ್ಲಿ ಇರ್ಬೇಕು, ನಾವು ಇಲ್ಲಿ ಗುಳೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಇವತ್ತು ಇದು ಉದ್ಭವ ಆಗಿದೆ ಕಾಂಗ್ರೆಸ್ನಿಂದ. RSK ಒಳಗ ಇವತ್ತು ಬೀಜ ರೈತರು ಬಡದಾಡ್ತಾರ. ಒಂದ್ ಬೀಜ ಕಳಪೆ ಬೀಜ ತಂದು ಇವತ್ತು ಮಾರ್ತಕ್ಕಂತ ವ್ಯವಸ್ಥೆ ನಡೆದದ. ಇವತ್ತು ನಾವು ಗಂಗಾ ಕಲ್ಯಾಣ ಯೋಜನೆ ಅವಾಗ ಕನಿಷ್ಠ ಪಕ್ಷ ಒಂದೊಂದು ಕ್ಷೇತ್ರಕ್ಕೆ 100, 150, 100 ಮೇಲೆ ಬರ್ತಿದ್ದು. ಇವತ್ತು ಒಂದು ಕೂಡ ಇವತ್ತು ಎಲ್ಲರೂ ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರ, ಎಲ್ಲೋ ಒಂದು ಕಾಟಾಚಾರಕ್ಕೆ ಒಂದೊಂದು ಕೊಡ್ತಾರೆ. ಮೊನ್ನೆ ನಮ್ಮ ಸನ್ಮಾನ್ಯ ಸಂಸದರು ಕೂಡ ಅದನ್ನ ಪ್ರಸ್ತಾವನೆ ಮಾಡಿದರು. ಆದ್ರೆ ಈ ರೀತಿ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಜನರಿಗೆ ಮೋಸ ಮಾಡ್ತಕ್ಕಂಥ ಸರ್ಕಾರ, ಅವ್ರಿಗೇನು ನೈತಿಕ ಹಕ್ಕೇ ಇಲ್ಲ. ಈಗ ವಿಶೇಷವಾಗಿ ನಾನು ಬಬಲೇಶ್ವರ ಮತ್ತು ತಿಕೋಟದ ನೋಂದಣಿ ಅಧಿಕಾರಿ ಕಚೇರಿಯನ್ನ ಶುರು ಮಾಡಿದ್ರು. ಅದೆಲ್ಲಿ ಯಾವಾಗ ಆಯ್ತು ಏನು ಆಯ್ತು ಗಪ್ಚುಪ್ಪೆ ಆಯ್ತು. ಅಲ್ಲಿ ಒಬ್ಬ ಅಧಿಕಾರಿಗಳನ್ನು ಸರಿಯಾಗಿ ಯಾರೂ ಇರಂಗಿಲ್ಲ. 2 ಒಳ್ಳೆ ಮಿನಿ ವಿಧಾನಸಭೆಗಳಾದವು. ಅಲ್ಲಿ ಅಧಿಕಾರಿಗಳು ಸರಿಯಾಗಿ ಯಾರೂ ಇರಂಗಿಲ್ಲ. ಈ ಪರಿಸ್ಥಿತಿಯಲ್ಲಿ ನಾವು ನೋಡಿದ್ರೆ ನಮಗೆ ಸ್ವಲ್ಪ ಮನಸ್ಸಿಗೆ ಬಹಳ ನೋವು ಆಗ್ತದ. ಆದ್ರೆ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರನ್ನ ಕರ್ಕೊಂಡ್ಬಂದು ನಾವು ರೈತರು ಭೂಮಿ ಕಳ್ಕೊಂಡಂತ ರೈತರಿಗೆ ಇವತ್ತು ನಂದಿ ಶುಗರ್ ಫ್ಯಾಕ್ಟರಿಯಲ್ಲಿ ಕರ್ಕೊಂಡ್ಬಂದು ಒಂದು ಪರಿಹಾರವನ್ನು ಘೋಷಣೆ ಮಾಡಿ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೆವು. ಅದನ್ನು ಕೂಡ ಇಲ್ಲಿವರೆಗೆ ನೆನಗುದ್ದಿಗುತ್ತೆ. ಈ ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಇದು ಸುಳ್ಳಿನ ಸರ್ಕಾರ ಇದು. ವಿಶೇಷವಾಗಿ ನನಗೆ ಒಂದು ವಿಚಿತ್ರ ಅಂತಂದ್ರೆ, ಇವ್ರಿಗೆ ದುಡ್ಡು ಇಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ, ಇಡೀ ರಾಜ್ಯದಲ್ಲಿ ಇವತ್ತು ಬಹಳ ಒಂದು ಭಯಂಕರವಾದ ಒಂದು ವಿಶೇಷ ಅಂದ್ರ ಲಿಕರ್ ಅಸೋಸಿಯೇಷನ್. ವಿಚಿತ್ರ ಅನಿಸ್ತದ ನನಗೆ. ಒಮ್ಮೆ ದಿಢೀರ್ನೆ $12,478 ಟೋಟಲ್ ರಾಜ್ಯದಲ್ಲಿ ಇರ್ತಕ್ಕಂಥ ಲಿಕ್ಕರ್ ದಿಢೀರ್ನೆ ಇವತ್ತು ಅವ್ರ ರೇಟ್ ನಮ್ಮ ಲೈಸೆನ್ಸ್ ಫೀ ಪ್ರತಿ ವರ್ಷ ಕಟ್ತಕ್ಕಂಥದ್ದು ಏನ್ ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡ್ತದ ನೋಡೋಣ. ಎಲ್ಲಿ ಕುಸ್ತಿ ಹಿಡಿದ ಕಣ ಅಲ್ಲಿ ಐತಿ ನಂದು ಬಬಲೇಶ್ವರ. ಪಕ್ಷ ಏನ್ ತೀರ್ಮಾನ ಮಾಡ್ತದ ಅದನ್ನ ಮಾಡ್ತೀನಿ. ಆಗ್ತದ ತಿಳೋರು ನೀವೇ, ಆಗಂಗಿಲ್ಲ ತಿಳೋರು ನೀವೇ. ನಾ ಏನ್ ಮಾಡ್ಲಿ? ಅವ್ರ ಹೆಸರು ಬಿಟ್ಟು ಹೋಗ್ಬಾರ್ದು ಅಂತೇಳಿ ಅವ್ರು ಹೇಳಕತ್ತಾರ. ನೋಡ್ರಿ, ಒಂದು ವಿಚಾರ ಹೇಳ್ತೀನಿ. ಏನೋ ಹೇಳ್ಬೇಕಂತ ಮಾಡಿದ್ದೆ, ನೀವು ಅದನ್ನ ಹುಚ್ಚು ನಿಮ್ಮ ಹೆಸರು ತೆಗೆದು ನನ್ನ ಮೂಡ್ ಕೆಡಿಸ್ಬಿಟ್ರಿ. ನಿಮ್ಗೆ ಒಂದ್ ಹೇಳ್ತೀನಿ, ನಾನು ಬಬಲೇಶ್ವರ ವಿಧಾನಸಭೆ 2008, 2023 ಸಲ 4 ಚುನಾವಣೆ ಮಾಡೀನಿ. ನನ್ನ ಪಕ್ಷದ ಕಾರ್ಯಕರ್ತರು ನನಗೆ ಪ್ರತಿ ಸಲ 12-15 ತನಕ ನನಗೆ ಮತ ಹಾಕ್ತಾರೆ. ನಾನು ದುಡ್ಡು ಖರ್ಚು ಮಾಡೀನಿ. ನನಗೆ ಎಷ್ಟು ನನ್ನ ಲೆವೆಲ್ ಅದ ಅಷ್ಟು ಚಾ ಪಾರ್ಕ್ ಅವ್ರಿಗೆ ಊಟ ತಿಂಡಿ ತನಕ ನಾನು ಮಾಡೀನಿ. ಅವ್ರಿಗತ್ಲೆ ದುಡ್ಡು ಕೊಟ್ಟು ಖರೀದಿ ಮಾಡಿ, ಮಂದಿ ಜನರಿಗೆ ಮೋಸ ಮಾಡಿ, ಅಧಿಕಾರಿಗಳಿಗೆ ಟೈಟ್ ಮಾಡಿ ನಾ ಚುನಾವಣೆ ಮಾಡಿಲ್ಲ. ಆದ್ರ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಜನರದು ನನಗೇನು ಆಶೀರ್ವಾದ ಅದ, ಜೀವನದಲ್ಲಿ ಯಾವ ಕಾಲಕ್ಕೂ ನಾನು ಮರೆಯಕ್ಕಾಗಂಗಿಲ್ಲ. ಯಾಕಂದ್ರೆ ನನಗ ಯಾವಾಗ್ಲೂ ಅವರು ಅಂಗಾಯಾಗಿ ಲಿಂಗ ಹಿಡ್ಕೊಂಡು ಯಾವ ರೀತಿ ಪೂಜೆ ಮಾಡ್ಕೊಂಡು, ಇವತ್ತು ನನ್ನ ಅಧಿಕಾರ ಇಲ್ಲಂದ್ರೂ ಕೂಡ ನನಗೆ ಕರೆದ್ರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ. ಅದಕ್ಕೆ ದಯಮಾಡಿ ಅದ್ರ ಬಗ್ಗೆ ನಾನು ಅವ್ರಿಗೆ ಎಂದೂ ಮತಕ್ಷೇತ್ರ ವಿಂಗಡಣೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ನನಗೆ. ಮುಂದಿನ ದಿನಮಾನಗಳಲ್ಲಿ ಕಾದು ನೋಡೋದು. ಅದ್ರ ಬಗ್ಗೆ ಏನ್ ಬಿಜಾಪುರ ಬರೋ ಬಗ್ಗೆ ಏನ್ ಚರ್ಚೆ ಇಲ್ರಿ. ಬಬಲೇಶ್ವರ ಮತಕ್ಷೇತ್ರದಲ್ಲಿ ಧನ್ಯವಾದಗಳು ಎಲ್ಲರಿಗೂ, ಮಾಧ್ಯಮ ಎಲ್ಲಾ ಪ್ರಮುಖರಿಗೂ ಎಲ್ಲರಿಗೂ ಧನ್ಯವಾದಗಳು.